ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಹೋಗ್ತಿರೋ ಪ್ಲೇಸ್ ನ ಆನಂದಗಿರಿ ಬೆಟ್ಟ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಕುಂತಿ ಬೆಟ್ಟ ಅಂತೆಲ್ಲ ಕರೀತಾರೆ. ಈ ದೇವಸ್ಥಾನಕ್ಕೆ 2 ಹೆಬ್ಬಾಗಿಲಿದೆ. ಒಳಗಡೆ ಹೋಗ್ತಾ ಇದ್ದ ಹಾಗೆ ನಾಯಿಗಳು ನಮ್ಮನ್ನ ಸ್ವಾಗತ ಮಾಡಿದ್ವು. ನೀವು ದೇವರನ್ನ ನೋಡ್ಬೇಕು ಅಂದ್ರೆ ಬೆಳಿಗ್ಗೆ 6:30 12 ಗಂಟೆವರೆಗೂ, ಹಾಗೆ ಸಂಜೆ 5:30 7:30 ಒಳಗಡೆ ಬರ್ಬೇಕು. ಇನ್ ಕೇಸ್ ಬರಕ್ ಆಗ್ಲಿಲ್ಲ ಅಂದ್ರೆ ಒಳಗಡೆ ಬರಬಹುದು. ಈ ತರ ನಾವು ಹೋಗ್ತಾ ಇದೇವಲ್ವಾ ಹಾಗೆ. ಸೊ ನಾವಿಂಗ್ ಮೊದ್ಲೇ ಗೊತ್ತಿತ್ತು ದೇವಸ್ಥಾನ ಓಪನ್ ಇರಲ್ಲ ಅಂತ, ಆದ್ರೂ ನೋಡೋಣ ಅಟ್ಲೀಸ್ಟ್ ಒಳಗಡೆ ಆದ್ರೂ ಹೋಗ್ಬೋದಲ್ವಾ ಅಂತ ಬಂದ್ವಿ. ಮನೆಗಳೇ ಇದಾವೆ, ಆ ಗಾಡಿಗಳು ಓಡಾಡೋ ಶಬ್ದ ಕೂಡ ಕೇಳಿಸಲ್ಲ. ಫುಲ್ ನಿಶಬ್ದವಾಗಿರುತ್ತೆ, ಮನ್ಸಿಗೆ ತುಂಬಾನೇ ನೆಮ್ಮದಿ ಕೊಡುತ್ತೆ. ಹಾಗೆ ಇಲ್ಲಿರೋ ಬಂಡೆಗಳ ಮೇಲೆಲ್ಲ ಒಂದೊಂದು ಚಿತ್ರಣ ಬಿಡಿಸಿದ್ದಾರೆ, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನೀವು ಏನಾದ್ರು ತಿನ್ನೋದಕ್ಕೆ ತಂದಿದ್ರೆ ತಗೊಂಡು ತಿನ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಆ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಕೂಡ ಅಲ್ಲೇ ಇರ್ಬೋದು, ಯಾರೇನ್ ಕೇಳಲ್ಲ. ನಾವ್ ತಿಂಡಿ ತಗೊಂಡೇ ಹೋಗಿದ್ವಿ, ಅಲ್ಲೇ ಕೆಳಗಡೆ ಅಂಗಡಿ ಇತ್ತು. ಈ ಜಾಗಕ್ಕೆ ತುಂಬಾನೇ ಹಿಸ್ಟ್ರಿ ಇದೆ. ನಾನ್ ಕೆಲವೊಂದ್ ಪಾಯಿಂಟ್ಸ್ ಹೇಳ್ಬೇಕಂದ್ರೆ 13ನೇ ಶತಮಾನದಲ್ಲಿ, ಅದು ಚೋಳರ ಕಾಲದಲ್ಲಿ ಈ ದೇವಾಲಯ ನಿರ್ಮಿತವಾಗಿದೆ ಅಂತ ಎಲ್ಲ ಹೇಳ್ತಾರೆ. ನಿಜಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಕುಂತಿ ಬಂದಿದ್ರು, ರಾಮ ಬಂದಿದ್ರು ಅನ್ನೋ ಹಲವಾರು ವಿಷಯಗಳನ್ನ ಬೇರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳಿದ್ದಾರೆ. ನಿಮ್ಗೆ ಆಸಕ್ತಿ ಇದ್ರೆ ನೋಡಿ ತಿಳ್ಕೊಳ್ಳಿ. ನಾನ್ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ, ನಾವ್ ಬೆಂಗಳೂರಲ್ಲೇ ಇದ್ದು ಎಷ್ಟೋ ಹಿಡನ್ ಜೆಮ್ ಪ್ಲೇಸ್ ಗಳನ್ನ ನೋಡೇ ಇರೋದಿಲ್ಲ. ಬೇರೆ ಕಂಟ್ರಿ ಬೇರೆ ಸ್ಟೇಟ್ ಹೋಗೋ ಬದಲು ನಮ್ ಬೆಂಗಳೂರಲ್ಲೇ ಇರೋ ಈ ತರ ಪ್ಲೇಸ್ ಗಳನ್ನ ಹೋಗಿ ನೋಡಿ. ಈ ಪ್ಲೇಸ್ ಇರೋದು ಹೆಬ್ಬಾಳದಲ್ಲಿ. ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿ ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀರಾ. ಈ ವಿಡಿಯೋ ನೋಡಾದ್ಮೇಲೆ ಹೋಗೋದನ್ನ ಮಿಸ್ ಮಾಡಬೇಡಿ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮರಿಬೇಡಿ. ಸ್ವಲ್ಪ ಮಿಸ್ ಆಯ್ತು, ಬಟ್ ಕ್ಲಿಕ್ ಮಾಡ್ತೀರಾ ಅಲ್ವಾ.